ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಸಾರಿ ಫಾರ್ ದ ಗ್ಯಾಪ್, ಯಾಕೆಂದರೆ ಸ್ವಲ್ಪ ಜಾಸ್ತಿ ದಿನವೇ ಆಯಿತು, 3 ಡೇಸ್ ಗ್ಯಾಪೇ ಆಗಿಬಿಟ್ಟಿದೆ. ಏನಕ್ಕೆ ಅಂದರೆ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಈ ಬ್ಯುಸಿ ಶೆಡ್ಯೂಲಲ್ಲಿ. ಸ್ವಲ್ಪ ಮ್ಯಾರೇಜ್ ಬಿದ್ದಿರೋದ್ರಿಂದ, ನನ್ನ ಅತ್ತೆ ಮಗಳು ಸ್ವಂತ ದೊಡ್ಡಪ್ಪನ ಮಗನೇ ಆಗಿರೋದ್ರಿಂದ ನನಗೂ ಸ್ವಲ್ಪ ಹೊರಗಡೆ ಹೋಗೋದು ಬರೋದು, ಮನೇಲಿ ಕೆಲಸ ಮಾಡೋದು, ಹೊರಗಡೆ ಹೋಗೋದು ಬರೋದು, ಕೆಲಸ ಮಾಡೋದು ಆ ಥರನೇ ಆಗ್ಬಿಟ್ಟೈತೆ. ಅದರಿಂದ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಆಗ್ತಾಯಿಲ್ಲ. ಈವನ್ ವಾಯ್ಸ್ ಓವರ್ ಕೊಡೋಕ್ಕೆ 2 ನಿಮಿಷ ಗ್ಯಾಪ್ ಕೂಡ ಸಿಗ್ತಲ್ಲ ನನಗೆ. ಅದಕ್ಕೋಸ್ಕರ ಅಪ್ಲೋಡ್ ಮಾಡೋದು ಲೇಟ್ ಆಗ್ತೈತೆ. ನನ್ನನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ರಿ ಅನಿಸುತ್ತೆ. ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಥರ್ಸ್ಡೇ ಬೆಳಗ್ಗೆನೇ ಎದ್ದು ನಾಷ್ಟದ ಜೊತೆ ಮೊಳಕೆ ಕಾಳನ್ನೂ ಕಟ್ಟಿದ್ದೆ, ಅದನ್ನು ಸಾಂಬಾರು ಮಾಡಿಕೊಂಡೆ. ರವೆ ಇಡ್ಲಿ ಮಾಡ್ಕೊಂಡಿದ್ದೆ, ಬಟ್ ನಮ್ಮ ಅತ್ತೆ ರವೆ ದೋಸೆ ಹಾಕ್ಕೊಟ್ಬಿಡು ಅಂತಂದರು. ಅವ್ರಿಗೂ ರವೆ ದೋಸೆ ಹಾಕ್ಕೊಟ್ಟೆ. ಅದಾದಮೇಲಿಂದ ಬೆಡ್ಶೀಟ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದೆ. ಹಾಗೆ ನನ್ನ ತಲೆಯಲ್ಲಿ ತುಂಬ ಗ್ರೇ ಹೇರ್ಸ್ ಆಗಿರೋದ್ರಿಂದ ಸ್ವಲ್ಪ ಮೆಹಂದಿ ಎಲ್ಲ ಹಾಕ್ಕೊಳ್ಳೋಣ ಸ್ವಲ್ಪ ಮದುವೆಗೆ ಅಂತ ಅಂದ್ಬಿಟ್ಟು ಮೆಹಂದಿ ಎಲ್ಲ ಹಾಕ್ಕೊಂಡು, ಅದಾದಮೇಲೆ ಅದು ಒಣಗಷ್ಟರಲ್ಲಿ ಮನೆ ಒರೆಸಿ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮುಗಿಸ್ಕೊಂಡೆ, ಪೂಜೆನೂ ಕೂಡ. ಅದಾದಮೇಲೆ ಹೊರ್ಗಡೆ ಹೋಗಬೇಕಾಗಿತ್ತು, ಮಾರ್ಕೆಟ್ಗೂ ಒಂದು ಸ್ವಲ್ಪ ಹೂವುಗಳು ತರಬೇಕಿತ್ತು, ಸ್ಟ್ರೀಟ್ ಶಾಪ್ ಇತ್ತು, ಎಲ್ಲ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ನನ್ನ ಮಗ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು ಹೋಗಿ ಹೂವು ಎಲ್ಲ ಪರ್ಚೇಸ್ ಮಾಡಿ ಸ್ವಲ್ಪ ಬ್ಯಾಂಗಲ್ಸ್ ಅದು ಇದು ಸೆಟ್ಸ್ ಎಲ್ಲ ತೊಗೊಳೋದಿತ್ತು, ಅದನ್ನು ತೊಗೊಂಡು ಬಂದು ಮತ್ತೆ ಪಾತ್ರೆಗಳು ಬಿತ್ತು ಊಟ ಮಾಡಾದ್ಮೇಲೆ ಅಂತ ಅದನ್ನು ತೊಳೆದು ಇಟ್ಟಿದ್ದಾಯಿತು. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ ಹಾಗೆ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.